ಎಲ್ಲರಿಗೂ ನಮಸ್ಕಾರ. ಇದು ಅಕ್ಕ ಮಹಾದೇವಿಯ ವಚನ ಕುರಿತಾದ ಒಂದು ಚಿಂತನೆ. ಅಂದರೆ ವಚನಾರ್ಥ ಚಿಂತನೆಯ ಭಾಗವಾಗಿ ಅಕ್ಕ ಮಹಾದೇವಿಯ ವಚನದ ಕುರಿತಾದ ಬಹುಶಃ 5ನೆಯ ಒಂದು ಕಂತು ಇರಬೇಕಂತ ಅನಿಸ್ತದೆ. ಇವತ್ತಿನ ವಿಷಯ ಶರಣ ಸಂಘ ಬಯಸಿ ಶರಣರಿಗೆ ಗೌರವವನ್ನು ಸಲ್ಲಿಸಿ. ಅಂದರೆ ಅಕ್ಕ ಮಹಾದೇವಿ ತನ್ನ ಹುಟ್ಟೂರು ಉಡುತಡಿಯನ್ನು ತೊರೆದು ಕಾಲು ನಡಿಗೆಯಲ್ಲಿ ಕಲ್ಯಾಣವನ್ನು ಸೇರಿ ಅಲ್ಲಿ ಬಸವಣ್ಣನವರ ಶರಣ ಸಂಘವನ್ನು ಸೇರಿದ ಮೇಲೆ ಅವರೊಂದಿಗೆ ಅಕ್ಕ ಮಹಾದೇವಿ ಯಾವ ರೀತಿಯಲ್ಲಿ ನಡೆದುಕೊಂಡಳು, ಅವರೊಂದಿಗೆ ಅವಳ ಆಧ್ಯಾತ್ಮಿಕ ಸಂವಾದ, ಆ ಮುಖಾಂತರ ಆಕೆ ಪಡೆದುಕೊಂಡ ಲಾಭ ಮತ್ತು ಆಕೆ ಶರಣರ ಬಗ್ಗೆ ಬೆಳೆಸಿಕೊಂಡ ಒಂದು ಗೌರವ ಭಾವನೆ, ಈ ಕುರಿತು ಒಂದು ಅನುಭವ ಕಟ್ಟಿಕೊಡುವಂಥ ವಚನಗಳ ಸುತ್ತ ಒಂದು ಚಿಂತನೆ ಇದು. ಅಕ್ಕನ ವಚನಗಳ ಬಹುಭಾಗವನ್ನು ಆವರಿಸಿರುವ ವಿಷಯ ತಾನು ಅನ್ಯ ಶರಣರ ಸಂಘದಲ್ಲಿ ಆಶ್ರಯದಲ್ಲಿ ಇರಬೇಕಂತ ಅನ್ನುವಂಥ ಒಂದು ಹಂಬಲ. ಆ ಶರಣರಿಗೆ ತಾನು ತೋರೋ ಗೌರವ ಮತ್ತು ಪ್ರೀತಿ ಅಕ್ಕ ಮಾತ್ರವಲ್ಲ, ಎಲ್ಲ ಶರಣರಲ್ಲಿಯೂ ಈ ಸಾಂಘಿಕ ಸಾಮುದಾಯಿಕ ಭಾವನೆ ಸಾಮಾನ್ಯ. ಅವರು ತಮ್ಮ ನಡುವಿನ ಕೆಲವು ಭಿನ್ನಾಭಿಪ್ರಾಯಗಳನ್ನು ಉಳಿಸ್ಕೊಂಡೇ ಬಹಳಷ್ಟು ವಿಷಯಗಳಲ್ಲಿ ಅವರು ಒಂದು ಒಮ್ಮತದ ಅಭಿಪ್ರಾಯ ಉಳ್ಳಂಥವರಾಗಿದ್ದರು. ಪರಸ್ಪರರನ್ನು ಗೌರವಿಸ್ತಕ್ಕಂಥದ್ದು, ಪ್ರೀತಿಸೋದು, ಹಾಗೆ ವಿಮರ್ಶಿಸುವುದು, ಹೊಗಳುವುದು, ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು, ಟೀಕಿಸುವುದು, ಇದೆಲ್ಲ ಸರ್ವೇ ಸಾಮಾನ್ಯ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಧ್ಯೇಯ ವಾಕ್ಯವನ್ನು ರೂಪಿಸಿದ ಬಸವಣ್ಣ ಶರಣರ ಈ ಸಾಮುದಾಯಿಕ ನಡವಳಿಕೆಗೆ ಮಾದರಿಯಾಗಿದ್ದಾನೆ. ಅವನು ಎಲ್ಲರನ್ನೂ ಗೌರವಿಸುತ್ತಿದ್ದಂತೆಯೇ ಬಸವಣ್ಣನನ್ನು ಗೌರವಿಸದ, ನೆನೆಯದ, ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸದ ವಚನಕಾರರೇ ಇಲ್ಲ ಎಂದು ಹೇಳಬಹುದು. ಬೇರೆ ಬೇರೆ ವಚನಕಾರರು ಅವನನ್ನು ಸ್ಮರಿಸಿದ ವಚನಗಳನ್ನು ಪ್ರತ್ಯೇಕಿಸಿ ಹೊರತೆಗೆದರೆ ಅದೇ ಒಂದು ದೊಡ್ಡ ವಚನ ಸಂಪುಟವಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಅಕ್ಕನ ವಿಷಯಕ್ಕೆ ನಾವು ಬಂದರೆ, ಅಕ್ಕನು ಗಂಡನನ್ನ ತನ್ನ ತಂದೆ ತಾಯಿಗಳನ್ನು ತೊರೆದು ಕಿರುವಯಸ್ಸಿನಲ್ಲಿಯೇ ಕಾಡು ಮೇಡು ಅಲಿಯುತ್ತಾ ಕಲ್ಯಾಣಕ್ಕೆ ಬಂದು ಬಸವ ಬಳಗ ಸೇರಿದ ಒಬ್ಬ ಬಾಲೆ. ಆಕೆ ದಾರಿಯುದ್ದಕ್ಕೂ ಸಾಕಷ್ಟು ದೈಹಿಕ ಮಾನಸಿಕ ಹಲ್ಲೆ ಹಿಂಸೆಯನ್ನು ಅನುಭವಿಸುತ್ತಾ ಬಂದಿದ್ದಾಳೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಲ್ಲದೆ ಅವಳಿಗಿದ್ದ ಮಹದಂಬಲ ಅಂದರೆ ಚನ್ನಮಲ್ಲಿಕಾರ್ಜುನನ್ನ ಸೇರೋದು. ಈ ಪರಮ ಪುರುಷನನ್ನ ಸೇರುವ ಹಂಬಲವು ಆಕೆ ತಿರಸ್ಕರಿಸಿದ್ದ ಲೌಕಿಕ ಪುರುಷನನ್ನ ಸೇರುವುದಕ್ಕೆ ಪ್ರತಿಯಾದುದು, ಪರ್ಯಾಯವಾದುದು. ಹೀಗನ್ನಲು ಕಾರಣವೇನೆಂದರೆ, ಲೌಕಿಕ ಪುರುಷನನ್ನ ಸೇರುವ ನೈಸರ್ಗಿಕ ಹಸಿವು ಹಂಬಲವನ್ನೇ ಅಕ್ಕಮಹಾದೇವಿ ದೈವಿಕ ಪುರುಷನನ್ನ ಸೇರುವ ಮಹದಂಬಲವನ್ನಾಗಿ ರೂಪಾಂತರಿಸಿಕೊಂಡು ಬಿಡುತ್ತಾಳೆ. ಆಕೆಯ ದೈವಿಕ ಲಗ್ನದಲ್ಲಿ, ದೈವಿಕ ಸಾಂಗತ್ಯದಲ್ಲಿ ಲೌಕಿಕ ಲಗ್ನದ ಸಾಂಗತ್ಯದ ವಾಸನೆ, ಕಟುತ್ವದ ನೆರಳು ದಟ್ಟವಾಗಿರುವುದನ್ನು ನಾವು ಈಗಾಗಲೇ ನಮ್ಮ ಹಿಂದಿನ ಚರ್ಚೆಯಲ್ಲಿ ನೋಡಿದ್ದೇವೆ. ಅಂದರೆ ಆಕೆ ಲಿಂಗಕ್ಕೆ ತನ್ನನ್ನು ಅರ್ಪಿಸಿಕೊಂಡ ಬಳಿಕವೂ ಆ ಲೌಕಿಕ ಸಾಂಗತ್ಯದ ಹಂಬಲದ ಕಾವು ಕುರ್ಲಾಗ್ನಿಯಂತೆ ಹೊಗೆಯಾಡುತ್ತಲೇ ಅವಳಲ್ಲಿರುತ್ತದೆ. ಇದನ್ನು ನಂದಿಸುವುದು ಬಹುಶಃ ಯಾರಿಗೂ ಸಾಧ್ಯವಾಗಲಿಕ್ಕಿಲ್ಲ. ಆದರೆ ಅದನ್ನು ರೂಪಾಂತರಿಸಿಕೊಳ್ಳುವ, ಆ ಶಕ್ತಿಯನ್ನ ಮತ್ತೊಂದು ದಿಕ್ಕಿಗೆ, ಗುರಿಯೆಡೆಗೆ ಹರಿಸುವ ಸಾಧ್ಯತೆಯನ್ನ ಅಕ್ಕ ಮಹಾದೇವಿ ಕಂಡುಕೊಂಡಿದ್ದಳು. ಅದೇನೇ ಇರಲಿ, ಆಕೆಗೆ ಭಕ್ತಿಯ ಮೊದಲ ಪಾಠಗಳನ್ನು ಹೇಳಿಕೊಡುವ, ದಿಕ್ಕನ್ನು ತೋರಿಸುವ ಶರಣರು ಬೇಕಾಗಿದ್ದರು. ಅಂತಹ ಸಾಂಗತ್ಯವನ್ನು ಬಸವಾದಿ ಶರಣರು ಒದಗಿಸಿದ್ದರು. ಆದ್ದರಿಂದ ಆಕೆ ಇತರ ಶರಣರೊಟ್ಟಿಗಿನ ತನ್ನ ಬದುಕಿನ ಅನುಭವಗಳನ್ನು ತನ್ನ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ದಾಖಲಿಸಿದ್ದಾಳೆ. ಈ ಕುರಿತು ಇರುವೆಲ್ಲ ವಚನಗಳನ್ನು ನಾವು ಈ ಕೆಳಗಿನಂತೆ ಚರ್ಚೆ ಮಾಡಬಹುದು. ಅಕ್ಕಮಹಾದೇವಿ ತನ್ನೂರು ಉಡುತಡಿಯಿಂದ ಕಲ್ಯಾಣಕ್ಕೆ ಹಲವು ನೂರು ಮೈಲ್ಗಳ ಕಾಲು ನಡಿಗೆಯಲ್ಲಿ ಕ್ರಮಿಸಿ ಬಂದು ಕಲ್ಯಾಣ ಪಟ್ಟಣವನ್ನು ಒಳಹೊಕ್ಕು ಸುತ್ತಿ ಬಂದು ತನಗಾದ ಅನುಭವವನ್ನ ಆಕೆ ಹೀಗೆ ದಾಖಲಿಸಿದ್ದಾಳೆ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತ್ತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತುವನಾರು ಬಲ್ಲರಯ್ಯ,
ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯೇಯ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕೆನಗಾಯಿತ್ತು ಕೇಳ ಚನ್ನಮಲ್ಲಿಕಾರ್ಜುನ ಅಂತ. ಆಕೆಯ 146ನೇ ವಚನ. ವಚನಗಳು ಆಯಾ ಸಂದರ್ಭದ ಅಭಿವ್ಯಕ್ತಿಗಳೆನ್ನಲು ಇದು ಒಂದು ಬಹಳ ಸ್ಪಷ್ಟವಾದ ಉದಾಹರಣೆ. ಶರಣರು ಅಂದಂದಿನ ಆಗಾಗಿನ ಅನುಭವಗಳಿಗೆ ಆಗಲೇ ಪ್ರತಿಕ್ರಿಯಿಸಿರುವ ಸಾಧ್ಯತೆ ಹೆಚ್ಚು. ಈ ವಚನದಲ್ಲಿ ಸ್ಪಷ್ಟವಾಗುವಂತೆ ಕಲ್ಯಾಣ ಎಂದರೆ ಅದು ಸಾಕ್ಷಾತ್ ಶಿವನ ಕೈಲಾಸ ಎಂದು ಆಗಲೇ ಹೆಸರಾಗಿದ್ದಿತದು. ಅಕ್ಕ ಅದನ್ನು ಕೇಳಿ ಅದು ಹೇಗಿದ್ದಿತು, ನಾನು ನೋಡಬಲ್ಲೆನೆ ಎಂದು ಅಚ್ಚರಿಗೊಂಡಿರಬಹುದು, ಕೌತುಕ ಭರಿತಳಾಗಿರಬಹುದು. ಅಂತಹ ಕಲ್ಯಾಣಕ್ಕೆ ಆಕೆ ಈಗ ನಿಜಕ್ಕೂ ಬಂದಿದ್ದಾಳೆ. ಒಳ ಹೊರಗೆ ಸುಳಿದ ನಂತರ ಖಂಡಿತ ಅದು ಒಳ ಹೊರಗೆಲ್ಲ ಕಲ್ಯಾಣವೇ ಎಂದೆನಿಸಿತು. ಅದರಂತೂ ನಾರು ಬಲ್ಲರೆಂದು ದಿಗ್ಗೂಢಳಾಗಿದ್ದಾಳೆ, ಮೂಕ ವಿಸ್ಮಿತಳಾಗಿದ್ದಾಳೆ ಅಕ್ಕ. ಈ ಕೈಲಾಸದೊಳಗೆ ಸತ್ಯವಂತ ಶರಣರೇ ನೆಲೆಸಿದ್ದಾರೆಂಬ ಸುಳುಹು ಲಕ್ಷಣ ತೋರುತ್ತಿದೆ. ಈಗ ತನ್ನಲ್ಲೊಂದು ತವಕ ಹುಟ್ಟಿತು. ಆ ದ್ವಿತೀಯ ಶಂಭುವೆನಿಸಿದ್ದ ಬಸವಣ್ಣನನ್ನು ಕಾಣಬೇಕು. ಈ ಬಯಕೆ ಅತಿಯಾಗಿಯೇ ಆಕೆಗೆ ಕಾಡುತ್ತಿತ್ತು. ಕಾಯದ ಕಾರ್ಪಣ್ಯ ಹೊರತಿತ್ತು, ಕರಣಂಗಳ ಕಳವಳ ಒಳಿದಿತ್ತು. ನೋಡು, ಕಾಯದ ಕಾರ್ಪಣ್ಯ ಹೊರತಿತ್ತು, ಕರ್ಣಂಗಳ ಕಳವಳ ಒಳಿದಿತ್ತು. ಮನ ತನ್ನ ತಾರ್ಕೆಣೆಯ ಕಂಡು ತಳವೆಳಗಾದುದು. ನಿನ್ನೇವೆನಯ್ಯ, ನಿಮ್ಮ ಶರಣ ಬಸವಣ್ಣನ ಶ್ರೀಪಾದವ ಕಂಡಲ್ಲದೆ ಬಯಕೆ ಬಯಲಾಗದು. ನಿನ್ನೇವೆನಯ್ಯ ಚನ್ನಮಲ್ಲಿಕಾರ್ಜುನ ಅಂತೇಳಿ 160ನೇ ವಚನದಲ್ಲಿ ಹೇಳ್ತಾಳೆ. ಕಾರ್ಪಣ್ಯ ಅಂದ್ರೆ ಬಡತನ, ಹೀನಸ್ಥಿತಿ, ದೀನಸ್ಥಿತಿ, ಹಿಂಜರಿಕೆ ಅಂತ. ಜಿಪಣತನ, ಕೃಪಣತೆ, ಮರುಕ. ಅರತು ಅಂದ್ರೆ ನಾಶವಾಗು, ಬತ್ತಿ ಹೋಗು ಅಂತ. ತಳವೆಳಗಾಗು ಅಂದ್ರೆ ಬೆರಗಾಗು, ದಿಗಿಲುಗೊಳ್ಳು ಅಂತ. ಏವೆನಯ್ಯ ಅಂದ್ರೆ ಏನು ಮಾಡುವುದಯ್ಯ ಅಂತ. ದೇಹದಲ್ಲಿನ ಜಡತೆ, ಹಿಂಜರಿಕೆ ಬತ್ತಿ ಹೋಯಿತು. ಕರ್ಣಗಳ ಕಳವಳ, ಆತಂಕ ನಷ್ಟವಾಯಿತು. ಮನಸ್ಸು ತನ್ನ ತರ್ಕವನ್ನ ಕಂಡು ತಾನೇ ಬೆಚ್ಚಿತು, ದಿಗಿಲುಗೊಂಡಿತು. ಇನ್ನೇನು ಮಾಡುವುದು? ಈ ವಚನದ ಮೊದಲೆರಡು ಸಾಲುಗಳು ಯಾವುದೇ ನಿರಾಶಾದಾಯಕ ಬೆಳವಣಿಗೆಯನ್ನ, ನಕಾರಾತ್ಮಕ ಬೆಳವಣಿಗೆಯನ್ನ ಹೇಳುವುದಿಲ್ಲ. ಆಕೆಗೆ ಒಂದಂಶ ಖಚಿತವಾಗಿದೆ, ಬಸವಣ್ಣನ ದರ್ಶನದಿಂದಲ್ಲದೆ ತನ್ನ ಬಯಕೆ ತೀರದು. ಅಕ್ಕನು ಕಲ್ಯಾಣಕ್ಕೆ ಬಂದ ಬಳಿಕ ಪೃಥ್ವಿಯನ್ನೇ ಗೆದ್ದ ಈಲೇಶ್ವರನನ್ನು, ಭಾವಭ್ರಮೆ ಗೆದ್ದ ಬ್ರಹ್ಮೇಶ್ವರನನ್ನು, ಸತ್ವರಜೋ ತಮಸ್ಸೆಂಬ ತ್ರಿಗುಣಗಳ ಗೆದ್ದ ತ್ರಿಪುರಾಂತಕನನ್ನು, ತನ್ನ ಆತ್ಮಜ್ಞಾನದಿಂದ ಜ್ಯೋತಿ ಸಿದ್ದಯ್ಯನನ್ನು ಕಂಡೆಳೆಂದು ಈ ಎಲ್ಲರಲ್ಲಿನ ಅಂದ್ರೆ ಈ ಎಲ್ಲ ಶರಣರಲ್ಲಿನ ಪ್ರಾಣಲಿಂಗವೇ ಜಂಗಮವೆಂಬ ಸುಜ್ಞಾನವನ್ನು ಮೂಡಿಸಿದ ಬಸವಣ್ಣನ ಪ್ರಸಾದದಿಂದ ಚನ್ನಮಲ್ಲಿಕಾರ್ಜುನನನ್ನು ಕಂಡೆನೆಂದು ಬಸವಣ್ಣನನ್ನ ಸ್ಮರಿಸಿದ್ದಾಳೆ ತನ್ನ 282ನೇ ವಚನದಲ್ಲಿ. ಈ ಕೆಳಗಿನ ವಚನದಲ್ಲಿ ಬಸವಣ್ಣನಿಂದ ತಾನು ಕಾಮಾರಿ ಶಿವನನ್ನ ಗೆದ್ದೆನೆಂದು ಹೇಳಿಕೊಳ್ಳುತ್ತಾಳೆ. ಕಾಮಾರಿಯ ಗೆಲಿದೆನು ಬಸವಾ ನಿಮ್ಮಿಂದ, ಸೋಮಧರನ ಹಿಡಿತಪ್ಪೆನು ಬಸವಾ ನಿಮ್ಮ ಕೃಪೆಯಿಂದ, ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು, ಭಾವಿಸಲು ಗಂಡು ರೂಪು ಬಸವಾ ನಿಮ್ಮ ದಯದಿಂದ, ಅತಿಕಾಮಿ ಚನ್ನಮಲ್ಲಿಕಾರ್ಜುನಂಗೆ ತೊಡರಿಕ್ಕಿ 2 ವರಿಯದೆ ಕೂಡಿದನು ಬಸವಾ ನಿಮ್ಮ ಕೃಪೆಯಿಂದ ಅಂತ ಹೇಳಿ 155ನೇ ವಚನದಲ್ಲಿ ಹೇಳ್ತಾಳೆ. ನೋಡು, ಕಾಮಾರಿಯ ಗೆಲಿದನು ಬಸವಾ ನಿಮ್ಮಿಂದ. ಕಾಮಾರಿ ಅಂದ್ರೆ ಶಿವ. ಸೋಮಧರನ ಹಿಡಿತಪ್ಪೆನು ಬಸವಾ ನಿಮ್ಮಿಂದ, ನಿಮ್ಮ ಕೃಪೆಯಿಂದ, ನಾಮದಲ್ಲಿ ಹೆಂಗೂಸೆಂಬ ಹೆಸರಾದಡೇನು, ಭಾವಿಸಲು ಗಂಡು ರೂಪು ಬಸವಾ ನಿಮ್ಮ ದಯದಿಂದ, ಅತಿಕಾಮಿ ಚನ್ನಮಲ್ಲಿಕಾರ್ಜುನಂಗೆ ತೊಡರಿಕ್ಕಿ 2 ವರಿಯದೆ ಕೂಡಿದನು ಬಸವಾ ನಿಮ್ಮ ಕೃಪೆಯಿಂದ ಅಂತೇಳಿ 155ನೇ ವಚನ ಇದು. ತೊಡರು ಅಂದ್ರೆ ತೊಡಕು, ಅಡಚಣೆ ಅಂತ. 2 ವರಿಯದೆ ಅಂದ್ರೆ ತಾನು ಹೆಣ್ಣು ಮತ್ತು ಗಂಡು ಎಂಬ ಎರಡನ್ನೂ ಹರಿಯದೆ ಅಂತ. ನೋಡಿ, ಈ ವಚನದಲ್ಲಿ ಬಸವಣ್ಣನ ದಯೆಯಿಂದಲೇ ತಾನು ಕಾಮಾರಿಯಾದ ಸೋಮಧರ ಶಿವನನ್ನ ಗೆದ್ದು ಹಿಡಿದು ಅಪ್ಪಿದೆನು. ತಾನು ಹೆಸರಲ್ಲಿ ಹೆಣ್ಣಾದರೂ ಭಾವಿಸಿದಲ್ಲಿ ತಾನು ಗಂಡೆಂದು, ಅಂತಹ ಗಂಡುತನ ಬಸವನ ದಯೆಯಿಂದ ಬಂದಂತೆ ಇಲ್ಲಿ ಬಸವಣ್ಣನನ್ನ ಸ್ಮರಿಸಿರುವಳು. ಅಂತೆಯೇ ಶಿವನನ್ನ ಅತಿಕಾಮಿ ಎಂದು, ಅಂತಹ ಅತಿಕಾಮಿಗೆ ತೊಡರಿಟ್ಟು ಅಂದರೆ ಅವನಿಗೆ ತೊಡಕುಂಟು ಮಾಡಿ ತನ್ನ ಕೈಗೆ ಸಿಗುವಂತೆ ಮಾಡಿ 2 ಅರಿಯದೆ ಅಂದ್ರೆ ತಾನು ಗಂಡು ಅಥವಾ ಹೆಣ್ಣು ಎಂಬುದನ್ನು ಎರಡನ್ನೂ ಅರಿಯದೆ, ತಾನು ರೂಪದಲ್ಲಿ ಹೆಣ್ಣೇ ಆಗಲಿ ಅಥವಾ ಗಂಡೇ ಆಗಲಿ ಎಂಬುದನ್ನು ತಿಳ್ಕೊಳ್ಳದೆ ಅವನನ್ನ ಕೂಡಿದೆ ಬಸವಣ್ಣನ ಕೃಪೆಯಿಂದ ಎಂದು ಇಲ್ಲಿ ಅರ್ಥ.
ಗಮನಿಸಬೇಕಾದ್ದೇನೆಂದರೆ ಇಲ್ಲಿ ಭಕ್ತಳಾದ ತಾನೇ ಶಿವನನ್ನ ಕಾಮಿಸುವಳು, ಪ್ರೇಮಿಸುವಳು. ನೋಡಿ, ಆಕೆ ಹೇಳ್ತಾಳೆ, ಕಾಮಿಸಿ ಕಲ್ಪಿಸಿ ಕಂದಿ ಕುಂದಿದೆನವ್ವಾ ಅಂತ ಹೇಳ್ತಾಳೆ 156ನೇ ವಚನದಲ್ಲಿ. ಕಾಮಿಸಿ ಕಲ್ಪಿಸಿ ಕಂದಿ ಕುಂದಿದೆನವ್ವ, ಕಾಮಿಸಿ ಕಲ್ಪಿಸಿ ಕಂದಿ ಕುಂದಿದೆನವ್ವ ಅಂತ ಹೇಳ್ತಾಳೆ 156ನೇ ವಚನದಲ್ಲಿ. ಹಾಗಾಗಿ ತಾನು ಕಾಮಿಸಿದಲ್ಲದೆ ಶಿವನು ಕಾಮಿಸಲಾರ. ಭಕ್ತಳಾದ ತಾನು ಕಾಮಿಸುವುದಾದರೂ ಲಿಂಗಮುಖದಿಂದ. ಆದ್ದರಿಂದ ಇಲ್ಲಿ ಭಕ್ತ ಕಾಯದಲ್ಲಿಯೇ ಶಿವಕಾಮ ಮತ್ತು ಭಕ್ತ ಕಾಮಗಳೆರಡೂ ಸಂಗಮವಾಗಿವೆ ಎಂಬುದು ತತ್ವ. ಆದರೆ ಇದೆಲ್ಲ ಭಾವನೆಯ ಮೂಲಕ. ಭಕ್ತ ಕಾಯ ಭಕ್ತ ಮನಸ್ಸು ಶಿವನಲ್ಲ. ಅಕ್ಕನಿಗೆ ಶರಣ ಸಂಘವು ಎಲ್ಲ ರೀತಿಯ ಶಕ್ತಿಯನ್ನು ತುಂಬಿರಲಾಗಿ ಆಕೆ ಎಲ್ಲವನ್ನೂ ಸೈರಿಸಲು ಸಿದ್ಧಳಿದ್ದಾಳೆ. ಇರಿದಡೆ ಕೊರೆದಡೆ ಕಡಿದು ಹರಹಿದಡೆ ಮನಕ್ಕೆ ತಾರೆನು. ಶರಣರು ತನ್ನೊಡನೆ ಇರುವುದನ್ನು ಕಂಡು ಮೊಗೆದುಂಡಮೃತದಂತೆ ಆಗಿರುವಳು. ಮೊಗೆದುಂಡಮೃತದಂತೆ ಆಗಿರುವಳು 97ನೇ ವಚನದ ಸಾಲಿದು. ಭಕ್ತನಿಗೆ ಲಿಂಗ ಜಂಗಮದ ಪಾದವೇ ಗತಿ ಎಂದು ಬಸವಣ್ಣ ಅಕ್ಕನಿಗೆ ನೀಡಿದ ಉಪದೇಶ. ಈ ಉಪದೇಶವನ್ನ ನಂಬದೇ ಕೆಟ್ಟೆನೆಂದು ಪಶ್ಚಾತ್ತಾಪ ಪಡುವಳು ಅಕ್ಕ. ಅವಳು ಕೆಟ್ಟದ್ದು ಹೇಗೆ? ಬಯಲು ಲಿಂಗವೆಂದು ಭಾವಿಸಿದಳೋ ಅದು ಬಗಿದು ನಡೆವಲ್ಲಿ ಕೈಗೆ ಸಿಗದಾಯಿತು. ಬೆಟ್ಟ ಲಿಂಗವೆಂದು ತಿಳಿದರೆ ಅದು ಮೆಟ್ಟಿದಲ್ಲಿ ಹೋಯಿತು. ನೋಡಿ, ಬೆಟ್ಟ ಲಿಂಗವೆಂದು ತಿಳಿದರೆ ಅದು ಮೆಟ್ಟಿದಲ್ಲಿ ಹೋಯಿತು. ಗಿಡಮರಾದಿಗಳು ಲಿಂಗವೆಂದರೆ ಅವು ತಿರಿದಲ್ಲಿ ಹೋದವು. ಆದ್ದರಿಂದ ಭಕ್ತನು ಕಂಡ ವಸ್ತುಗಳನ್ನು ಲಿಂಗವೆಂದು ಶಿವನೆಂದು ಭ್ರಮಿಸದೆ ಗುರುವು ಕರಕ್ಕಿಟ್ಟ ಇಷ್ಟಲಿಂಗ ಮತ್ತು ಜಂಗಮವನ್ನೇ ನಂಬಿ ಕೆಡದಿರಬೇಕು ಅನ್ನುವ ಸಂದೇಶವನ್ನು ನೀಡುತ್ತದೆ ಅಕ್ಕ ಮಹಾದೇವಿಯ 289ನೇ ವಚನ. ಇನ್ನು 91ನೇ ವಚನ, 291ನೇ ವಚನದಲ್ಲಿ 91ರಿಂದ 96ರವರೆಗೆ 91ರಿಂದ 96ರವರೆಗೆ ಒಟ್ಟು 6 ವಚನಗಳಲ್ಲಿ ಅಕ್ಕ ಮಹಾದೇವಿ ತನ್ನ ಹಿರಿಯ ಸಮಕಾಲೀನ ಶರಣರನ್ನು ಹಾಗೂ ಶೈವ ಪುರಾತನರನ್ನು ಗೌರವದಿಂದ ಸ್ಮರಿಸಿರುವುದನ್ನು ನಾವು ಕಾಣಬಹುದು. ಅವುಗಳ ಒಟ್ಟು ಸಾರವನ್ನು ಇಲ್ಲಿ ನಾವು ಗಮನಿಸಿದರೆ ಸಾಕು. ಬಸವಣ್ಣನ ಪಾದ ದರ್ಶನದಿಂದ ತನ್ನಂಗನಾಸ್ತಿ, ಚನ್ನಬಸವಣ್ಣನ ಪಾದ ದರ್ಶನದಿಂದ ಪ್ರಾಣನಾಸ್ತಿ, ಪ್ರಭುವಿನ ಅರಿವು ಸ್ವಯವಾಯಿತು, ತಾ ಪಡೆದ ಶರಣರ ಕರುಣಕ್ಕೆ ಸರಿಮಿಗಿಲಿಲ್ಲವೆಂಬ ಮಾತು. ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಮಡಿವಾಳನ ನಿಷ್ಠೆ, ಪ್ರಭುವಿನ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರೂಢ ಸ್ಥಳ, ಸಿದ್ದರಾಮನ ಸಮಾಧಿ ಸ್ಥಳ, ಹೀಗೆ ವಿಭಿನ್ನ ಶರಣರಿಂದ ಒಂದೊಂದು ವಿಶಿಷ್ಟ ಅನುಭವ ತನಗಾಯಿತೆಂಬ ಸ್ಮರಣೆಯನ್ನು ಆಕೆ ಮಾಡಿಕೊಳ್ತಾಳೆ. 291 ಮತ್ತು 292 ಈ 2 ವಚನಗಳನ್ನು ಗಮನಿಸಬಹುದು. ಬಸವಣ್ಣನ ಮನೆಮಗಳಾದ ತನಗೆ ಭಕ್ತಿ ಪ್ರಸಾದವನ್ನು, ಚನ್ನಬಸವನ ತ್ವತ್ತಿನ ಮಗಳಾಗಿದ್ದಕ್ಕೆ ಒಕ್ಕ ಪ್ರಸಾದವನ್ನು, ತ್ವತ್ತಿನ ಮರಿದೊತ್ತಿನ ಮಗಳಾಗಿದ್ದಕ್ಕೆ ಪ್ರಭುದೇವರು ಜ್ಞಾನ ಪ್ರಸಾದವನ್ನು, ಶಿಶು ಮಗಳಾಗಿದ್ದಕ್ಕೆ ಸಿದ್ದರಾಮಯ್ಯ ಪ್ರಾಣ ಪ್ರಸಾದವನ್ನು, ಮಡಿವಾಳನ ಮನೆಮಗಳಾಗಿದ್ದಕ್ಕೆ ನಿರ್ಮಲ ಪ್ರಸಾದವನ್ನು ಕೊಟ್ಟು ಕರುಣದ ಕಂದನೆಂದು ತಲೆ ದಡಹಿದ ಕಾರಣ ಚನ್ನಮಲ್ಲಿಕಾರ್ಜುನನ ಶ್ರೀಪಾದಕ್ಕೆ ಯೋಗ್ಯಳಾದೆನು ಎಂದು ಉಲ್ಲೇಖಿತ ಶರಣರಿಗೆ ತನ್ನ ಗೌರವವನ್ನು, ಕೃತಜ್ಞತೆಯನ್ನು ಸಮರ್ಪಿಸಿದ್ದಾಳೆ 293ನೇ ವಚನದಲ್ಲಿ. ಬಸವಣ್ಣ ಆಕೆಗೆ ಗುರು, ಪ್ರಭುವೇ ಲಿಂಗ, ಸಿದ್ದರಾಮನೇ ಜಂಗಮ, ಮಡಿವಾಳನೇ ಹೆತ್ತ ತಂದೆ, ಚನ್ನಬಸವಣ್ಣನೇ ಪರಮಾರಾಧ್ಯ. ಹೀಗಿರಲು ತಾನು ಸುಖಿಯಾದೆನು ಅಂತ ಹೇಳಿ 294ನೇ ವಚನ ಹೇಳುತ್ತೆ. ಬಸವಣ್ಣನ ಅಂಗದಾಚಾರವ ಕಂಡು ತನಗೆ ಲಿಂಗ ಸಂಗವಾಯಿತು. ಅವನ ಸುಜ್ಞಾನದಿಂದ ಜಂಗಮ ಸಂಬಂಧ, ಅವನ ಭಕ್ತಿಯಿಂದ ತನಗೆ ನಿಜವು ಸಾಧ್ಯವಾಯಿತು. ಚನ್ನಮಲ್ಲಿಕಾರ್ಜುನಯ್ಯನ ಹೆಸರಿಟ್ಟ ಗುರು ನೀವಾದ ಕಾರಣ ನಿಮ್ಮ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೆನು ಕಾಣ ಸಂಗನ ಬಸವಣ್ಣ ಅಂತ ಅಂತಾಳೆ 295ನೇ ವಚನದಲ್ಲಿ. ಈ ಕೊನೆಯ ವಾಕ್ಯದ ಏನೆಂದು ಭಾವಿಸುವುದು? ಬಸವನಿಗೂ ಅನೇಕ ಶತಮಾನಗಳಷ್ಟು ಪ್ರಾಚೀನವಾದ ಲಿಂಗಕ್ಕೆ ಚನ್ನಮಲ್ಲಿಕಾರ್ಜುನನ ಹೆಸರನ್ನು ಬಸವನಿಟ್ಟ ಎಂದು ಭಾವಿಸಿದರೆ ಅದು ಅಸತ್ಯವಾಗುತ್ತದೆ. ಅಕ್ಕನಿಗೆ ಚನ್ನಮಲ್ಲಿಕಾರ್ಜುನನೇ ಗಂಡ ಎಂದು ಹೆಸರಿಟ್ಟನೆಂದರೆ ಆಕೆ ಆ ಮೊದಲಿನಿಂದಲೂ ಚನ್ನಮಲ್ಲಿಕಾರ್ಜುನನೇ ತನ್ನ ಪತಿಯೆಂದು ಭಾವಿಸಿದ್ದಳು. ಹೀಗಿರುವಾಗ ಬಹುಶಃ ಅಕ್ಕನಿಗೆ ಮತ್ತೊಂದು ಇಷ್ಟಲಿಂಗವನ್ನು ಅನುಗ್ರಹಿಸಿ ಅದಕ್ಕೆ ಚನ್ನಮಲ್ಲಿಕಾರ್ಜುನನೆಂದು ಹೆಸರಿಟ್ಟಿರಬಹುದಾದ ಸಾಧ್ಯತೆಯನ್ನು ಇದು ಸೂಚಿಸುತ್ತಿರಬೇಕು. ಅಕ್ಕಮಹಾದೇವಿಯ 296ನೇ ವಚನದಲ್ಲಿ ಬಸವನ ಭಕ್ತಿ ಕೊಟ್ಟಣ ಅಂದ್ರೆ ಭತ್ತ,
ಬಸವನ ಭಕ್ತಿ ಕೊಟ್ಟಣದ ಮನೆ, ಸಿರಿಯಾಳನ ಭಕ್ತಿ ಕಸಬುಗೇರಿ ಅಂದ್ರೆ ವ್ಯಾಪಾರಿಗಳ ಕೇರಿ, ಸಿಂಧು ಬಲ್ಲಾಳನದು ಪರದಾರ ದ್ರೋಹ ಅಂದ್ರೆ ಪರಸ್ತ್ರೀ ದ್ರೋಹ ಎಂದು ಹೇಳಿ ಉಳಿದಾದ ಅಟಮಟ ಉದಾಸೀನ ದಾಸೋಹವ ಮಾಡುವವರ ದೈನ್ಯವೆಂಬ ಭೂತ ಸೋಂಕಿತು ಮಣ್ಣಿನ ಮನೆಯ ಕಟ್ಟಿ ಮಾಯಾಮೋಹಿನಿ ಎಂಬ ಮಹೇಂದ್ರ ಜಾಲದೊಳಾಗಿ ಮಾಡುವ ಮಾಟ. ಭಕ್ತನಲ್ಲಿ ಉಂಡು ಉದ್ದಂಡ ವೃತ್ತಿಯಲ್ಲಿ ನಡೆಯುವವರು ಶಿವನಲ್ಲ, ಇವರು ದೇವಲೋಕ ಮರ್ತ್ಯಲೋಕಕ್ಕೆ ಹೊರಗು. ಶ್ರೀಗಿರಿ ಚನ್ನಮಲ್ಲಿಕಾರ್ಜುನ, ನನ್ನ ಭಕ್ತಿ ನಿನ್ನೊಳಗೆ ಐಕ್ಯವಾಯಿತು ನಿರ್ವಯಲಾದೆ ಕಾಣ ಅಂತ ಹೇಳ್ತಾಳೆ 296ನೇ ವಚನದಲ್ಲಿ. ಕಸಬಗೇರಿ ಅಂದ್ರೆ ವ್ಯಾಪಾರಿಗಳ ಕೇರಿ ಅಂತ, ಹಠಮಠ ಅಂದ್ರೆ ಠಕ್ಕು ಮೋಸ ಅಂತ, ಪಟ್ಟಣ ಅಂದ್ರೆ ಭತ್ತ, ಪರಾಧಾರ ಅಂದ್ರೆ ದ್ರೋಹ ಪರಸ್ತ್ರೀ ದ್ರೋಹ ಅಂತ, ಉದ್ದಂಡ ವೃತ್ತಿ ಅಂದ್ರೆ ಗರ್ವ ಅಹಂಕಾರ ಅಂತ ಅರ್ಥ. ಇದರ ಅರ್ಥವೇನೆಂದ್ರೆ ಬಸವಣ್ಣ ದಾಸೋಹ ಪ್ರೇಮಿಯಾಗಿ ಅವನ ಭಕ್ತಿ ಎಂದರೆ ಅನ್ನದ ಛತ್ರ ಅಂದ್ರೆ ಸಾಂಕೇತಿಕವಾಗಿ ಪಟ್ಟಣದ ಮನೆ ಅಂತ. ಸಿರಿಯಾಳ ಶೆಟ್ಟಿಯಾದ ಕಾರಣ ಅವನ ಭಕ್ತಿ ವ್ಯಾಪಾರಸ್ಥರ ಕೇರಿ, ಅಲ್ಲಿ ಎಲ್ಲದನ್ನೂ ತೂಗಿ ಅಳೆದು ಚೌಕಾಶಿ ಮಾಡುವುದೇ ಭಕ್ತಿಯಲ್ಲಿ. ಸಿಂಧು ಬಲ್ಲಾಳನ ಭಕ್ತಿ ಪರಸ್ತ್ರೀ ದ್ರೋಹ, ಉಳಿದಂತೆ ವಂಚನೆ ಉದಾಸೀನದ ದಾಸೋಹವನ್ನು ಮಾಡುವವರ ಭಕ್ತಿಯನ್ನು ದೈನ್ಯವೆಂಬ ಭೂತ ಸೋಂಕಿತ್ತು. ಇಂತಹ ಭಕ್ತಿಯನ್ನು ಮಣ್ಣಿನ ಮನೆಯ ಕಟ್ಟಿ ಮಾಯಾಮೋಹಿನಿ ಎಂಬ ಮಹೇಂದ್ರ ಜಾಲದೊಳಗಾಗಿ ಮಾಡುವ ಮಾಟ ಎಂದು ಟೀಕಿಸುವಳು ಅಕ್ಕ. ಭಕ್ತರ ಮನೆಯಲ್ಲಿ ಉಂಡು ಅವರಿಗೆ ಅಹಂಕಾರ ತೋರಿ ನಡೆಯುವವರು ಶಿವನಲ್ಲ ಎಂದು ಗರ್ವಿಷ್ಠ ಜಂಗಮರನ್ನಾಕೆ ಟೀಕಿಸುತ್ತಾಳೆ. ಈ ವಚನದ ಕೊನೆಯ ಸಾಲು ಸೂಚಿಸುವಂತೆ ಆಗಲೇ ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನ ಸಾಂಗತ್ಯ ಸಂಪಾದಿಸಿ ನಿರ್ವಯಲಾಗಿರುವಳು. ಇನ್ನು ಅಕ್ಕ ಮಹಾದೇವಿಯ 787ನೇ ವಚನ 787ನೆಯ ವಚನದಲ್ಲಿ ಘನವನೊಳಕೊಂಡ ಮನದ ಮಹಾನುಭಾವಿಗಳ ಬಳಿವಿಡಿದು ಬದುಕುವೆನಯ್ಯ, ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೈಸಯ್ಯ ಎಂದು ಪ್ರಾರ್ಥಿಸ್ತಾಳೆ. ಹೆಂಗೆ ಏನಂತ ಹೇಳ್ತಾಳೆ? ಘನವನೊಳಕೊಂಡ ಮನದ ಮಹಾನುಭಾವಿಗಳ ಬಳಿವಿಡಿದು ಬದುಕುವೆನಯ್ಯ, ನಿನ್ನಲ್ಲಿ ನಿಂದು ಬೇರೊಂದರಿಯದ ಲಿಂಗ ಸುಖಿಗಳ ಸಂಘದಲ್ಲಿ ದಿನವ ಕಳೈಸಯ್ಯ ಎಂದು ಪ್ರಾರ್ಥಿಸ್ತಾಳೆ. ಇನ್ನ 788ನೇ ವಚನದಲ್ಲಿ ಅನುಭಾವಿಗಳ ಸಂಘದಿಂದ ಎನ್ನ ತನು ಮನ ಪ್ರಾಣ ಶುದ್ಧವಾಗಿ ಅವರು ತನ್ನನ್ನ ಒರೆದೊರೆದು ಆಗು ಮಾಡಿದ ಅಂದ್ರೆ ಹೊಂದಿಕೆಯಾಗುವಂತೆ ಮಾಡುವಂತ ಆಗು ಮಾಡಿದ ಕಾರಣ ತಾನು ಚನ್ನಮಲ್ಲಿಕಾರ್ಜುನನಿಗೆ ತೊಡಗಿಯಾದನೆಂದು ಹೇಳುವಳು. ಇನ್ನು 788ನೇ ವಚನದಲ್ಲಿ ಶರಣರೊಡನೆ ಕೂಡಿದ ಸುಖವು ಅನನ್ಯವಾದುದು, ಅವರನ್ನ ಕೂಡಿ ಅಗಲುವುದಕ್ಕಿಂತ ಸಾವುದೇ ಕರಲೇಸು. ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನನನ್ನು ತನಗೆ ಅರುಹಿದ ಅಂತಹ ಮಹಿಮರನ್ನಗಲಿ ತಾನು ನಿಲ್ಲಲಾರೆ ಎಂದು ತನ್ನ ದುಃಖವನ್ನು ಆಕೆ ವ್ಯಕ್ತಪಡಿಸುತ್ತಾಳೆ. ಬಹುಶಃ ಈ ವಚನ ಶರಣರನ್ನು ಅಗಲಿ ಕಲ್ಯಾಣದಿಂದ ತೊಲಗಬೇಕಾದ ಸಂದರ್ಭದಲ್ಲಿ ತನಗಾದ ಈ ದುಃಖವನ್ನು, ಒಂದು ಅಗಲಿಕೆಯ ದುಃಖವನ್ನು ಆಕೆ ವ್ಯಕ್ತಪಡಿಸಿರಬೇಕು ಅಂತ ನನಗನ್ನಿಸ್ತದೆ. ಇನ್ನ ಅದೇ ವಚನದಲ್ಲಿ ಶರಣರು ತನ್ನ ಮನೆಗೆ ಬಂದರೆ ಗುಡಿ ತೋರಣವ ಕಟ್ಟುವೆ, ಮುಡುಹಿನಲ್ಲಿ ಪಟ್ಟವ ಕಟ್ಟುವೆ, ಅವರ ಶ್ರೀಪಾದಗಳನ್ನು ತನ್ನ ಹೃದಯ ಬಗೆದಿಟ್ಟುಕೊಳ್ಳುವೆ ಎಂದು, ಅವರು ಮೆಟ್ಟಿದ ಧರೆಪಾವನ, ಅವರಿದ್ದ ಪುರ ಕೈಲಾಸ, ಅವರು ನಿಂದುದೇ ನಿಜ ನಿವಾಸ, ಅದರಲ್ಲಿಯೂ ಬಸವಣ್ಣನಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವಾಗಿರಲು ತಾನು ಸಂಗಣ್ಣ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂದೆನೆಂದು. ಒಂದು 29ನೇ ವಚನ, ಇನ್ನೊಂದು 30ನೇ ವಚನ. ಈ ಎರಡು ವಚನಗಳಲ್ಲಿ ಸದ್ಭಾವಪೂರ್ಣ ಭಕ್ತಿ ಗೌರವ ಸಲ್ಲಿಸಿದ್ದಾಳೆ. ಇನ್ನು ಅಕ್ಕಮಹಾದೇವಿ 31ನೇ ವಚನದಲ್ಲಿ ಅಂತಹ ಮಹಾಮಹಿಮ ಶಿವಭಕ್ತರನ್ನ ತಾನು ಕಂಡದ್ದಕ್ಕೆ ತನಗದೆಷ್ಟು ಸಂತಸವಾಯಿತೆಂದರೆ ತನ್ನ ಕಣ್ಣುಗಳ ಪಟಲ ಹರಿದು ಅಶ್ರುತರ್ಪಣವಾಯಿತು. ಅವರ ಶ್ರೀಚರಣಕ್ಕೆರಗಿದ್ದಕ್ಕಾಗಿ ತನ್ನ ಹಣೆಯ ಲಿಖಿತ ಅಂದ್ರೆ ವಿಧಿಲಿಖಿತ ತೊಡೆಯಿತ್ತು, ಅದು ಅಳಿಸಿ ಹೋಯಿತು ಅಂತ ಎಂದು ಹೇಳಿ ಮತ್ತೆ ಬಸವಣ್ಣನ ಪಾದಕ್ಕೆ ನಮೋ ನಮೋ ಎಂಬನು ಅಂತ ಆಕೆ ಗೌರವವನ್ನು ತೋರಿಸಿದ್ದಾಳೆ. ಬ್ರಹ್ಮಲಿಖಿತವನ್ನೇ ಬದಲಿಸುವ ಶಕ್ತಿ ಶರಣರ ಚರಣಗಳಿಗಿದೆ ಎಂಬುದು ಗಮನಾರ್ಹ. ಇನ್ನು 42ನೇ ವಚನದಲ್ಲಿ ಆಕೆ ಶಿವಜ್ಞಾನ ಶಿವಭಕ್ತಿಯ ಬಗ್ಗೆ ಮಾತಾಡ್ತಾ, ಅರಿಯದವರ ಸಂಘ ಮಾಡುವುದು ಅಂದ್ರೆ ಶಿವಭಕ್ತಿ ಶಿವಜ್ಞಾನವನ್ನು ಅರಿಯದವರ ಸಂಘ ಮಾಡುವುದು ಕಲ್ಲ ಹೊಯ್ದು ಕಿಡಿಯ ಕೊಂಬಷ್ಟು ಅಪಾಯಕರ. ಅದನ್ನ ತಿಳಿದವರ ಸಹವಾಸ ಮಾಡುವುದು ಮೊಸರ ಹೊಸೆದು ಅಂದ್ರೆ ಮೊಸರ ಕಡೆದು ಬೆಣ್ಣೆಯ ತೆಗೆದುಕೊಂಬಷ್ಟು ಪ್ರಯೋಜನಕರ ಅಂತ ಹೇಳ್ತಾಳೆ. ನೋಡಿ 42ನೇ ವಚನ.
ಯಾರಿಗೆ ಶಿವಜ್ಞಾನ ಶಿವಭಕ್ತಿ ಗೊತ್ತಿಲ್ಲವೋ ಅಂಥವರ ಸಂಘ ಮಾಡುವುದು ಅಂದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಷ್ಟು ಅಪಾಯಕರ. ಅದನ್ನ ತಿಳಿದವರ ಸಹವಾಸ ಮಾಡುವುದು ಎಂದರೆ ಮೊಸರ ಹೊಸೆದು, ಅಂದ್ರೆ ಮೊಸರನ್ನ ಕಡೆದು ಬೆಣ್ಣೆಯ ತೆಗೆದುಕೊಂಬಷ್ಟು ಪ್ರಯೋಜನಕರ ಅಂತ ಹೇಳ್ತಾಳೆ. ಶಿವಶರಣರ ಸಂಘವನ್ನ ಮಾಡಿದರೆ ಕರ್ಪೂರದ ಗಿರಿಯ ನುರಿಕೊಂಬಷ್ಟು ಪ್ರಯೋಜನಕರ. ಅಂದರೆ ಕರ್ಪೂರ ಗಿರಿಗೆ ಬೆಂಕಿ ಹೊತ್ತಿದರೆ ಗಿರಿ ಸುಟ್ಟು ಅಗ್ನಿಯು ಗಿರಿಯು ಉಭಯವೂ ನಷ್ಟವಾಗಿ ಬೆಳಕು ಪರಿಮಳ ಮಾತ್ರ ಉಳಿಯುವಂತೆ ಶಿವನೊಂದಿಗೆ ಸೇರುವ ಪರಮಜ್ಞಾನ ಉಂಟಾಗುತ್ತದೆ ಎಂದು ಸಾಂಕೇತಿಕವಾಗಿ ಆಕೆ ಸೂಚಿಸುತ್ತಾಳೆ. ಈ ಕಾರಣಕ್ಕಾಗಿಯೇ ಆಡುವುದು, ಹಾಡುವುದು, ಏಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ಶರಣರೊಡನೆ ನೀ ಕೊಟ್ಟ ಆಯುಷ್ಯ ಉಳ್ಳನ್ನಕ್ಕರ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳೆವೆನು ಅಂತ ಹೇಳ್ತಾಳೆ 54ನೇ ವಚನದಲ್ಲಿ. ಗುರುಲಿಂಗ ಜಂಗಮಕ್ಕೆ ತ್ರಿವಿಧವ ಸವೆಸಿ ಅಹಂಕಾರ ಒಳಿದಂತಹ ಪುರಾತನರ ಮನೆಯಲ್ಲಿ ಭೃತ್ಯಳಾಗಿ ಸೇವೆ ಸಲ್ಲಿಸುವೆನೆಂಬ ಅಪೇಕ್ಷೆಯನ್ನ ತಾನು ಶಿವಗಣಗಳಲ್ಲದೆ ಅನ್ಯರನ್ನು ಅರಿಯೇ ಎನ್ನುತ್ತಾಳೆ ತನ್ನ 61ನೇ ವಚನದಲ್ಲಿ. ಇನ್ನು 73ನೇ ವಚನಕ್ಕೆ ಹೋದರೆ ವಚನದ ಕೊನೆಯ ವಾಕ್ಯ ಒಬ್ಬ ಗುರುವನ್ನ ಉಲ್ಲೇಖಿಸುವುದರಿಂದ ಮಾಮೂಲಿನಂತೆ ಶರಣರ ಬರವು ಅಲ್ಲ, ಒಬ್ಬ ಗುರುವಿನ ಬರವು ಕುರಿತಾದುದು ಈ ವಚನ ಎಂಬುದೇ ಸರಿ ಎಂದು ನನ್ನ ಅಭಿಪ್ರಾಯ. ಆ ಗುರುವನ್ನ ಮೊದಲ ವಾಕ್ಯದಲ್ಲಿ ಒಡೆಯರು ಎಂದು ಸಂಬೋಧಿಸಿ, ಆ ಒಡೆಯರು ಬಂದರೆ ತನುವೆಂಬ ಕಳಶದಲ್ಲಿ ಉದಕವ ತುಂಬಿ ಕಣ್ಣೀರಿನಿಂದ ಪಾದಾರ್ಚನೆಯನ್ನು ಮಾಡಿ ನಿತ್ಯ ಶಾಂತಿ ಎಂಬ ಶೈತ್ಯದ ಸುಗಂಧವನ್ನು ಪೂಸಿ ಅಕ್ಷತೆಯನ್ನೇರಿಸಿ ಹೃದಯ ಕಮಲದಿಂದ ಪೂಜಿಸಿ ಸದ್ಭಾವನೆಯ ಧೂಪ ಬೀಸಿ ಶಿವಜ್ಞಾನ ಪ್ರಕಾಶದ ಮಂಗಳಾರತಿಯನ್ನೆತ್ತಿ ನಿತ್ಯ ತೃಪ್ತಿಯ ನೈವೇದ್ಯವನ್ನು ಮಾಡಿ ಪರಿಣಾಮದೊಡನೆ ಕರ್ಪೂರ ವೀಳೆಯನ್ನು ಕೊಟ್ಟು ಪಂಚಬ್ರಹ್ಮದೊಡನೆ, ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈಶ್ವರ ಸದಾಶಿವ ಎಂಬ ಪಂಚಬ್ರಹ್ಮ, ಅವನ ಪಂಚೇಂದ್ರಿಯಗಳು ಅಂತ ಅರ್ಥ ಮಾಡಬಹುದು, ಪಂಚ ಮಹಾವಾದ್ಯವ ಕೇಳಿಸಿ ಹರ್ಷದಿಂದ ನೋಡಿ ಆನಂದದಿಂದ ಕುಣಿದಾಡಿ ಭಕ್ತಿ ಪರವಶಳಾಗಿ ಎರಗುವೆ. ನಿಮ್ಮ ನಿಲವ ತೋರಿದ ಗುರುವಿನಡಿಯಲ್ಲಿ ಅರಗಾಗಿ ಕರಗುವೆ ಅಂತ ಹೇಳ್ತಾಳೆ. ನಿಮ್ಮ ನಿಲವ ತೋರಿದ ಗುರುವಿನಡಿಯಲ್ಲಿ ಅರಗಾಗಿ ಕರಗುವೆ ಎಂದು ತನ್ನ ಗುರುಭಕ್ತಿಯನ್ನು ವ್ಯಕ್ತಪಡಿಸ್ತಾಳೆ. ಲಿಂಗಾಯತ ಧರ್ಮದಲ್ಲಿ ಗುರು ಇಲ್ಲ ಅರಿವೇ ಗುರು ಅನ್ನೋರೆಲ್ಲ ಅರ್ಥ ಮಾಡ್ಕೋಬೇಕು. ಶರಣರೆಂದರೆ ಅಕ್ಕನಿಗೆ ಪ್ರಾಣಲಿಂಗ, ಅಂದರೆ ಬೇರೆಲ್ಲ ಭಕ್ತರ ಪ್ರಾಣ ಅಂಗೈಯಲ್ಲಿರುವ ಲಿಂಗದಲ್ಲಿದ್ದರೆ ತನ್ನ ಪ್ರಾಣ ಜಂಗಮದಲ್ಲಿದೆ. ಇತರ ಶರಣರ ಆಯುಷ್ಯವನ್ನ ಶಿರದಲ್ಲಿ ಬರೆದಿದ್ದರೆ ತನ್ನ ಆಯುಷ್ಯವು ಶರಣರಲ್ಲಿದೆ. ನಿಮ್ಮ ಶರಣರನ್ನ ಪ್ರಾಣಲಿಂಗವೆಂದು ಧರಿಸಿದನು ಎಂದು ತನ್ನ ಶರಣ ಭಕ್ತಿಯನ್ನ ಪುನರುಚ್ಚರಿಸುವಳು ಅಕ್ಕ ತನ್ನ 114ನೇ ವಚನದಲ್ಲಿ. ಶರಣರು ಅನೇಕ ಕಷ್ಟಗಳನ್ನು ಎದುರಿಸಿದವರು, ನೋವುಂಡವರು. ನಿಮ್ಮ ಶರಣರ ನೋವು ಕಂಡು ಆನು ಬೆಂದೆನಯ್ಯ ಎಂದು ತನ್ನ ದುಃಖವಾಗಿ ವ್ಯಕ್ತಪಡಿಸ್ತಾಳೆ 60ನೇ ವಚನದಲ್ಲಿ. ಅಕ್ಕ ಕಟಿಯಾಗಿ ಒಣಗಿದ ಬಿದಿರಿನಲ್ಲಿ ಮತ್ತೆ ಮರಳಿ ಚಿಗುರು ಹೇಗೆ ಬಾರದೋ, ಸುಟ್ಟು ಮಡಕೆ ಮರಳಿ ಹೇಗೆ ಮಣ್ಣಾಗದೋ, ತೊಟ್ಟು ಕಳಚಿದ ಹಣ್ಣು ಮತ್ತೆ ಅರಳಿ ತೊಟ್ಟನ್ನ ಅಪ್ಪಿಕೊಳ್ಳಲಾರದೋ, ಹಾಗೆಯೇ ಭವ ತೊರೆದು ಭಕ್ತರಾದ ಶರಣರು ಯಾರೋ ಕಷ್ಟಕರ್ಮಿ ಮನುಜರು ತಿಳಿಯದೆ ಒಂದಾಡಿದ ಮಾತ್ರಕ್ಕೆ ಮತ್ತೆ ಮರಳಿ ಮರ್ತಕ್ಕೆ ಬಾರರು, ಅರ್ಥಾತ್ ಶರಣರು ಮರಳಿ ಮನುಜರಾಗಲಾರರು ಎಂದು ಆಕೆಯ 135ನೇ ವಚನ ಹೇಳುತ್ತದೆ. ಈ ವಚನದಲ್ಲಿ ಶರಣರನ್ನ ಲೋಕದ ತಿಳಿಗೇಡಿ ಜನರು ಟೀಕಿಸುತ್ತಿದ್ದರು, ಅವರಿಗೆ ಒಂದು ರೀತಿಯ ಹ್ಯಾರಾಸ್ಮೆಂಟ್, ಕಷ್ಟವನ್ನ ಕೊಡ್ತಾ ಇದ್ರು, ನೋವನ್ನು ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಒಂದು ರೀತಿಯ ಚಾರಿತ್ರಿಕ ಸಂಗತಿಗಳ ಮೇಲೆ ಬೆಳಕು ಚೆಲ್ತಕ್ಕಂಥ ವಚನಗಳಿವು. ಶರಣರು ಸಾಮಾನ್ಯ ಮನುಜರಂತಿದ್ದರೂ ಸಾಮಾನ್ಯರಲ್ಲ, ಅಯೋನಿಜರಾಗಿ ಕುಲಮದವಿಲ್ಲ, ಅವರಿಗೆ ಪ್ರತಿಯಿಲ್ಲವಾಗಿ ಅಂದ್ರೆ ಅನ್ಯವಿಲ್ಲವಾಗಿ ಛಲಮದವಿಲ್ಲ, ತ್ರಿಕರಣ ಶುದ್ಧರಾಗಿ ಧನಮದವಿಲ್ಲ, ಅಸಾಧ್ಯವ ಸಾಧಿಸಿದವರಾಗಿ ವಿದ್ಯಾಮದವಿಲ್ಲ, ಶಿವನವಗ್ರಹಿಸಿದ ಕಾರಣ ಅವರಿಗೆ ಬೇರಾವ ಮದಗಳೂ ಇಲ್ಲ, ಅವರು ಅಕಾಯ ಚರಿತ್ರರು ಎಂದು ಶರಣರ ದೈವಿಕ ಗುಣಗಳನ್ನು ಆಕೆ ಕೊಂಡಾಡಿದ್ದಾಳೆ 171ನೇ ವಚನದಲ್ಲಿ. ಇಂತಹ ಅನುಪಮ ಚಾರಿತ್ರರ ಲೋಕದ ಮಾನವರೆತ್ತಬಲ್ಲರೆಂಬುದಕ್ಕೆ ಒಂದು ದೃಷ್ಟಾಂತ ನೀಡಿ ಲೇವಡಿಸಿದ್ದಾಳೆ ಅಕ್ಕ 362ನೇ ವಚನದಲ್ಲಿ. ಮುತ್ತು ಮಾಣಿಕ್ಯ ತುಂಬಿದ ಭೈತ್ರವೊಂದು ಅಂದ್ರೆ ಹಡಗು, ಮುತ್ತು ಮಾಣಿಕ್ಯ ತುಂಬಿದ ಭೈತ್ರವೊಂದು ಅಂದ್ರೆ ಹಡಗೊಂದು ದಾರಿ ತಪ್ಪಿ ಬಂದು ವಾನರಗಳ ಕೈಗೆ ಸಿಕ್ಕಿದರೆ ಅದೇನು ಪ್ರಯೋಜನ? ಆ ನವರತ್ನಗಳ ಪೆಟ್ಟಿಗೆಗಳನ್ನು ತೆರೆದು ನೋಡಿ ಮೂಸಿ ಕಚ್ಚಿ ಇವು ಹಣ್ಣಲ್ಲವೆಂದು ಕೈ ಬಿಟ್ಟಂತೆ ಅಂತ. ಯಾಕಂದ್ರೆ ಹಣ್ಣಾದ್ರೆ ಕೋತಿಗಳು ತಿಂತವೆ, ಮುತ್ತುರತ್ನ ಅವಕ್ಕೇನು ಗೊತ್ತು ಅಂತ.
ಹೀಗೆಯೇ ಲೋಕದೊಳಗೆ ಶರಣರು ಸುಳಿದರೆ ಈ ಮಹಿಮರ ನಡೆ ನುಡಿ ಚಾರಿತ್ರವ ಈ ಕರ್ಮಿ ಮನುಜರೆತ್ತಬಲ್ಲರು. ಅವ್ರ ಮಹತ್ವ ಈ ಜನರಿಗೆ ಹೆಂಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ. ನಿಮ್ಮ ಶರಣರ ಇರವನು ನಿಮ್ಮ ಶರಣರು ಬಲ್ಲರಲ್ಲದೆ ಆ ವಾನರನಂತಹ ಮನುಜರೆತ್ತಬಲ್ಲರು ಎಂಬುದು ಅಕ್ಕನ ವಿಚಾರ ಇಲ್ಲಿ. ಬಹುಶಃ ಇದು ಅನೇಕ ಶರಣರ ಅನುಭವ. ಸಹಜವಾಗಿ ಆ ಕಾಲದಲ್ಲಿ ಶರಣರ ಮಹತ್ವವನ್ನ ಜುಟ್ಟು, ಜಟೆ, ಮಟೆ, ತಂತ್ರ, ಮಂತ್ರ, ಬೂದಿ ಬುಡುಕರ ಪ್ರಭಾವದಲ್ಲಿದ್ದ ಜನರು ಅಷ್ಟಾಗಿ ಗುರುತಿಸಿರಲಿಕ್ಕೆ ಸಾಧ್ಯವಿಲ್ಲ ಅಂತ. ತಾನು ಶರಣರ ಸಂಘದಲ್ಲಿದ್ದು ಭವಗೆಟ್ಟೆ ಸುಖಿಯಾದೆ ಶಿವನುಲುಮೆ ಕಂಡೆ, ನನ್ನನ್ನು ಮತ್ತು ಶರಣರ ಸಂಘದಲ್ಲಿಯೇ ಇರಿಸು ಎಂಬ ಅಭಿಪ್ರಾಯ ಅಕ್ಕನಲ್ಲಿ ಸರ್ವೇ ಸಾಮಾನ್ಯ. ಇಂತಹ ವಚನಗಳನ್ನು ಈಗಾಗಲೇ ನಾವು ಚರ್ಚಿಸಲಾಗಿದೆಯಾದರೂ ಎಲ್ಲಾ ವಚನಗಳನ್ನು ವಿಶ್ಲೇಷಣೆಗೊಳಪಡಿಸಬೇಕೆಂಬ ಇರಾದೆಯಿಂದ ಇನ್ನಷ್ಟು ಅಂತಹ ವಚನಗಳ ಸಾರವನ್ನು ಇಲ್ಲಿ ನಾವು ನೋಡಬಹುದು. ಜಗತ್ತಿನ ಸೃಷ್ಟಿಯು ಮೊದಲುಗೊಂಡು ಸರ್ವ ಸೃಷ್ಟಿಯು ಸಂಘವಿಲ್ಲದೆ ಆಗದು, ಸಂಘವಿಲ್ಲದೆ ಅಗ್ನಿ ಹುಟ್ಟದು, ಬೀಜ ಮೊಳಕೆಯಾಗದು, ಹೂ ಆಗದು. ಅಂದ್ರೆ ಗಂಡು ಹೆಣ್ಣು ಕೂಡದೆ ಭಕ್ತ ಶಿವ ಕೂಡದೆ ಏನು ಸಂಭವಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಹಾಗೆ ಸರ್ವ ಸುಖ ದೋರದು ಅಂತ. ಭಕ್ತ ಶಿವ ಕೂಡಿದ್ರೆ ಮಾತ್ರ ಸರ್ವ ಸುಖ, ಗಂಡು ಹೆಣ್ಣು ಕೂಡಿದ್ರೆ ಮಾತ್ರ ಸರ್ವ ಸುಖ ಅಂತ. ಅಂತೆಯೇ ಶರಣರ ಸಂಘದಿಂದ ತಾನು ಪರಮ ಸುಖಿಯಾದೆನು ಅಂತ ಹೇಳ್ತಾಳೆ ಅಕ್ಕ. 377ನೇ ವಚನದಲ್ಲಿ ಬಸವಣ್ಣನ ಪಾದ ದರ್ಶನದಿಂದ ತನ್ನಂಗನಾಸ್ತಿ, ಚೆನ್ನ ಬಸವಣ್ಣನ ಪಾದದಿಂದ ಪ್ರಾಣ ಬಯಲು, ಪ್ರಭುವಿನ ಅರಿವು ಸ್ವಾಯತವಾಗಿ ಶರಣರ ಕರುಣವ ಪಡೆದಿರಲು ತನಗಾವ ಜಂಜಡವಿಲ್ಲ ಎಂದು ತನ್ನ ನಿರಾಳ ಭಾವವನ್ನು ವ್ಯಕ್ತಪಡಿಸಿದ್ದಾಳೆ 378ನೇ ವಚನದಲ್ಲಿ. ಸರ್ವಸುಖಿ ಶರಣರ ಸಂಭಾಷಣೆಯಿಂದ ತನ್ನ ದುಃಖ ನಿವಾರಣೆಯಾಗಿ ಭಾವಕ್ಕೆ ಹೊಂದಾಣಿಕೆಯಾದಲ್ಲಿ ನಿಜವಾದಲ್ಲಿ ನೆನಹಿಗೆ ವಿಶ್ರಾಮವಾಯಿತು. ಬೆಚ್ಚು ಅಂದ್ರೆ ಬೆಸೆದು ಕೂಡಿಸಿ ಅಂತ. ಬೆಸೆದು ಬೆರೆಸಲೊಡನೆ ಮಚ್ಚು, ಮಚ್ಚು ಅಂದ್ರೆ ಮೋಹ, ಬಯಕೆ, ಪ್ರೀತಿ ಅಂತ. ಮಚ್ಚು ಒಳಗೊಂಡಿತ್ತಯ್ಯ ಅಂತ. ಅಂದ್ರೆ ಬೆಚ್ಚು ಬೆರೆಸಲೊಡನೆ ಮಚ್ಚು ಒಳಗೊಂಡಿತ್ತಯ್ಯ ಅಂದ್ರೆ ಬೆಸೆದು ಕೂಡಿಸಿದಾಗ ಆ ಮೋಹ, ಪ್ರೀತಿ ಅಂತಕ್ಕಂಥದ್ದು ಒಳಗೊಂಡಿತ್ತಯ್ಯ, ಕೂಡಿಕೊಂಡಿತ್ತು, ಸೇರಿಕೊಂಡಿತ್ತು ಅಂತ. ನಿಮ್ಮ ಶರಣರ ಸಂಘದಿಂದ ಎನ್ನುತ್ತಾಳೆ ಅಕ್ಕ 395ನೇ ವಚನದಲ್ಲಿ. ಇನ್ನು ಶರಣ ಸಂಘವ ಸೇರುವ ಪೂರ್ವದ ವಚನಗಳು ಯಾವ ತರ ಇದಾವೆ ಅಂತ ಹೇಳಿದ್ರೆ, ಸದ್ಭಕ್ತರ ಸಂಭಾಷಣೆ ಎಂಬುದು ನಿತ್ಯವೂ ಒಂದೊಂದು ಉಪದೇಶ ಮಂತ್ರವ ಕಲಿತಂತೆ. ಭವಿಗಳ ಸಂಘ ಮಾಡಿದರೆ ಬೆಂಕಿಯೊಳಗೆ ಬಿದ್ದ ಕೀಟದಂತಾಗುವುದು. ನೀನು ನನ್ನನ್ನು ನಿಮ್ಮ ಸದ್ಭಕ್ತರ ಸಂಘದಲ್ಲಿ ಇರಿಸದಿದ್ದರೆ ನಾನು ನಿನ್ನ ಹತ್ತಿರ ಬರುವುದಾದರೂ ಹೇಗೆ ಅಂತ ಪ್ರಶ್ನೆ ಮಾಡ್ತಾಳೆ ಅಕ್ಕ 386ರಲ್ಲಿ. ಅಂದ್ರೆ ಇದು ಶರಣ ಸಂಘ ಸೇರೋದಕ್ಕಿಂತ ಮೊದಲಿನ ಅನುಭವ, ಪೂರ್ವದ ಅನುಭವ ಇದು. ತನು ಶುದ್ಧವಾಯಿತು ಶಿವಭಕ್ತ ರೊಕ್ಕುದ ಕೊಂಡೆನ್ನ, ಮನಶುದ್ಧವಾಯಿತು ಅಸಂಖ್ಯಾತರ ನೆನೆದೆನ್ನ, ಕಂಗಳ ಶುದ್ಧವಾಯಿತು ಸಕಲ ಗಣಗಳ ನೋಡಿಯನ್ನ, ಶ್ರೋತ್ರ ಶುದ್ಧವಾಯಿತು ಅವರ ಕೀರ್ತಿಯ ಕೇಳಿಯನ್ನ, ಭಾವನೆ ಎನಗಿದು ಜೀವನ ಲಿಂಗ ತಂದೆ, ನೆಟ್ಟನೆ ನಿಮ್ಮ ಮನಮುಟ್ಟಿ ಪೂಜಿಸಿ ಭವಗೆಟ್ಟು ನಾನು ಚನ್ನಮಲ್ಲಿಕಾರ್ಜುನನ ಹೇಳ್ತಾಳೆ 223ನೇ ವಚನದಲ್ಲಿ. ಶಿವಭಕ್ತರು ಶರಣರು ಸೇವಿಸಿ ಬಿಟ್ಟ ಪ್ರಸಾದವ ಸೇವಿಸಿ ಎನ್ನ ತನು ಶುದ್ಧವಾಯಿತು, ಅಸಂಖ್ಯಾತ ಪುರಾತನರ ನೆನೆದನ್ನ ಮನಶುದ್ಧವಾಯಿತು, ಸಕಲ ಶಿವಗಣಗಳ ನೋಡಿ ತನ್ನ ನೇತ್ರಗಳು ಶುದ್ಧವಾದವು, ಅವರ ಕೀರ್ತಿಯ ಕೇಳಿ ಕಿವಿಗಳು ಶುದ್ಧವಾದವು. ಹೀಗೆ ತಾನು ಸರ್ವಾಂಗ ಶುದ್ಧಳಾಗಿ ಈ ಸದ್ಭಾವನೆ ತಾಳುವುದೇ ತನ್ನ ಜೀವನ. ನೆಟ್ಟನೆ ನಿಮ್ಮ ಮನಮುಟ್ಟಿ ಪೂಜಿಸಿ ಭವಗೆಟ್ಟೆನೆಂದು ಹೇಳುತ್ತಾಳೆ ಅಕ್ಕ ಮಹಾದೇವಿ. ಇನ್ನ 240ನೇ ವಚನದಲ್ಲಿ ಶೈವ ಪುರಾತನರ ಜೂಜಿನ ಪಣದ ಕಥೆಯನ್ನ ಸ್ಮರಿಸುತ್ತಾ ದೇವನಿಗೆ ನಂದಿ ಅಂದ್ರೆ ದ್ಯೂತ ಪರಿಭಾಷೆ, ಸಿರಿಯಾಳನಿಗೆ ಖಳ ದ್ಯೂತ ಪರಿಭಾಷೆ 4, ದಾಸಿಮಯ್ಯನಿಗೆ ತಿಗ ದ್ಯೂತ ಪರಿಭಾಷೆ 7, ಬಸವಣ್ಣನಿಗೆ ಜಾಗರ ಅಂದ್ರೆ ದ್ಯೂತ ಪರಿಭಾಷೆ 6. ಇವು ಪಣದ ಸಂಖ್ಯೆಗಳು ಅಂತ. ಇವರು ಆದರಿಕೆಯನ್ನು ಅಂದ್ರೆ ಗೌರವವನ್ನು ಬಿಟ್ಟು ಜೂಜನಾಡುವವರಲ್ಲ. ಒಬ್ಬಂಗೆ ಮಗನೇ ಪಣ, ಒಬ್ಬಂಗೆ ಮಗನೇ ಪಣ, ಒಬ್ಬನಿಗೆ ಸೀರೆಯೇ ಪಣ, ಒಬ್ಬಂಗೆ ತನು ಮನ ಧನ ಪಣ. ಈ ಮೂವರನ್ನು ಮೂದಲಿಸಿ ಶಿವನನ್ನ ಗೆದ್ದರು ಅಂತ. ಈ ಮೂವರು ಮೂದಲಿಸಿ ಶಿವನನ್ನ ಗೆದ್ದರು ಅಂದ್ರೆ ರಪಣ ಅಂದ್ರೆ ಐಶ್ವರ್ಯ ಅಂತ. ಜೂಜಿನಲ್ಲಿ ಒಡ್ಡುವ ಪಣ ಸಾಮರ್ಥ್ಯ ಅಂತ ಅರ್ಥ ರಪಣ ಅಂದ್ರೆ. ಅಕ್ಕಮದೇವಿಯ 316ನೇ ವಚನದಲ್ಲಿ ಮಡಿವಾಳಯ್ಯನ ಪ್ರಸಾದದಿಂದ, ಸರ್ವಾಂಗ ಸಿದ್ದರಾಮಯ್ಯನ ಪ್ರಸಾದದಿಂದ ಕರ್ಣಗಳು ಶುದ್ಧವಾಗಿ
ಬಸವಣ್ಣನ ಪ್ರಸಾದದಿಂದ ಭಕ್ತಿ ಸಂಪನ್ನಳು, ಚನ್ನಬಸವಣ್ಣನ ಪ್ರಸಾದದಿಂದ ಜ್ಞಾನ ಸಂಪನ್ನಳು, ನಿಜಗುಣನ ಪ್ರಸಾದದಿಂದ ನಿಶ್ಚಿಂತಳು, ಅಜಗಣ್ಣನ ಪ್ರಸಾದದಿಂದ ಆರೂಢಳು, ಗಟಿವಾಳಯ್ಯನ ಪ್ರಸಾದದಿಂದ ನಿರಾಕಾರ ಪರಬ್ರಹ್ಮ ಸ್ವರೂಪಳು ಆಗಿ ಪ್ರಭುದೇವರ ಪ್ರಸಾದದಿಂದ ಚನ್ನಮಲ್ಲಿಕಾರ್ಜುನನಲ್ಲಿ ಕೂಡಿಕೊಂಡು ಸುಖಿಯಾದನೆಂದು ಆಕೆ ಸ್ಮರಿಸಿದ್ದಾಳೆ. ಇನ್ನು ಶರಣರನ್ನ ಸ್ಮರಿಸಿ ಗೌರವಿಸಿದ ವಚನಗಳಲ್ಲಿ ಬಹಳ ಮುಖ್ಯವಾದುದು ಮತ್ತು ಜನಪ್ರಿಯವಾದುದು ಅಂದರೆ 423ನೇ ವಚನ. ಅದು ಹೀಗಿದೆ: ಹುಟ್ಟಿದೆ ಗುರುವಿನ ಹಸ್ತದಲ್ಲಿ, ಬೆಳೆದೆನು ಅಸಂಖ್ಯಾತರ ಕರುಣದೊಳಗೆ, ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆಯ ನಿಕ್ಕಿದರು ನೋಡ, ಇಂತಪ್ಪ ತ್ರಿವಿಧಾಮೃತವ ದಣಿಯಲೆರೆದು ಸಲಹಿದರೆನ್ನ ಅಂತ ನೋಡು. ದಣಿಯಲೆರೆದು ಸಲಹಿದರೆನ್ನ. ವಿವಾಹವ ಮಾಡಿದಿರಿ, ಸಯವಪ್ಪ ಗಂಡಂಗೆ ಕೊಟ್ಟಿರಿ, ಕೊಟ್ಟ ಮನೆಗೆ ಕಳುಹಲೆಂದು ಅಸಂಖ್ಯಾತರೆಲ್ಲರೂ ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗತನವ ಮಾಡುವೆ, ಚನ್ನಮಲ್ಲಿಕಾರ್ಜುನನ ಕೈವಿಡಿದು ನಿಮ್ಮ ತಲೆಗೆ ಹೂವ ತಹೆನಲ್ಲದೆ ಹುಲ್ಲ ತಾರೆನು ಅವಧರಿಸಿ ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು ಶರಣಾರ್ಥಿ ಅಂತೇಳಿ 423ನೇ ವಚನ ಇದು. ಅಕ್ಕ ತಾನು ಲಿಂಗದೀಕ್ಷೆ ಪಡೆದು ಶ್ರೀ ಗುರು ಕರದಲ್ಲಿ ಪುನರ್ಜಾತಳಾದೆ, ಅಸಂಖ್ಯಾತ ಶಿವಶರಣರ ಕರುಣದಲ್ಲಿ ಬೆಳೆದೆ, ಅವರು ಭಾವವೆಂಬ ಹಾಲು, ಸುಜ್ಞಾನವೆಂಬ ತುಪ್ಪ, ಪರಮಾರ್ಥವೆಂಬ ಸಕ್ಕರೆ ಎಂಬಿ ತ್ರಿವಿಧಾಮೃತವನ್ನು ತಾನು ದಣಿದಿರಲು ಎರೆದು ಸಲಹಿದರು ಅಂತ. ಅನುರೂಪನಾದ ಅಂದ್ರೆ ಸಯವಪ್ಪ ಅನುರೂಪನಾದ ಗಂಡನನ್ನ ನೋಡಿ ಮದುವೆ ಮಾಡಿದರು. ಈಗ ಗಂಡನ ಮನೆಗೆ ಕಳುಹಿಸಿಕೊಡಲು ಎಲ್ಲ ಶರಣರು ಒಟ್ಟಾರೆ ಬಂದಿದ್ದಾರೆ. ಬಂದ ಎಲ್ಲರಿಗೆ ಅಕ್ಕ ಆಶ್ವಾಸನೆ ಕೊಡುತ್ತಾಳೆ, ಬಸವಣ್ಣ ಮೆಚ್ಚುವಂತೆ ಸಂಸಾರ ಬಾಳ್ವೆ ಮಾಡುವೆ ಅಂದ್ರೆ ಸಂಸಾರವನ್ನು ಮಾಡ್ತೀನಿ ಅಥವಾ ಬಾಳ್ವೆ ಮಾಡ್ತೀನಿ, ನಿಮ್ಮ ತಲೆಗೆ ಹೂವು ತರುವನಲ್ಲದೆ ಹುಲ್ಲ ತಾರೆನು ಅಂದರೆ ಕೊಟ್ಟ ತವರಿಗೆ ಒಳ್ಳೆಯ ಹೆಸರು ಕೀರ್ತಿಯನ್ನು ತರುವೆನಲ್ಲದೆ ಅಪಕೀರ್ತಿಯನ್ನ ತಾರೆನು, ಲಕ್ಷ್ಯದಿಂದ ಕೇಳಿರಿ, ನಿಮ್ಮಡಿಗಳೆಲ್ಲರೂ ಮರಳಿ ವಿಜಯಂಗೈಯುವುದು, ನಿಮ್ಮಡಿಗಳಿಗೆ ಮತ್ತೆ ಎಲ್ಲರೂ ಬರುವರು ಶರಣಾರ್ಥಿ ಅಂತ. ಈ ವಚನದ ಮತ್ತೊಂದು ಮಹತ್ವವನ್ನು ಗಮನಿಸಬೇಕು. ನಿಜ ಸಂಸಾರ ಸುಖ ತೊರೆದ ಅಕ್ಕ ಮಹಾದೇವಿಯು ತನ್ನ ಮನಸ್ಸನ್ನು ಚನ್ನಮಲ್ಲಿಕಾರ್ಜುನನತ್ತ ತಿರುಗಿಸಿ ಅಲ್ಲಿ ಆ ಸುಖವನ್ನು ದೈವಿಕ ಪ್ರಣಯ ಸುಖವನ್ನಾಗಿ ರೂಪಾಂತರಿಸಿ ಪಡೆದಳು ಮತ್ತು ಅಭಿವ್ಯಕ್ತಿಸಿದಳು. ಅದೇ ರೀತಿ ಈ ವಚನದಲ್ಲಿಯೂ ಕೂಡ ಅಕ್ಕನ ಅದೇ ತಂತ್ರಗಾರಿಕೆ ಕಾಣುತ್ತದೆ. ತಾಯಿಯಿಂದ ದೂರವಾದ ಅಕ್ಕ ತನ್ನ ಮೂಲ ತಾಯ ಗರ್ಭದ ಹುಟ್ಟನ್ನು ಮರೆತು ಶ್ರೀ ಗುರು ಕರಕಮಲ ಸಂಜಾತಳಾದ್ದರಿಂದ ಅಲ್ಲಿಂದ ಪ್ರಾರಂಭಿಸುವಳು. ತ್ಯಜಿಸಲ್ಪಟ್ಟ ತನ್ನ ಮಾತಾ ಪಿತೃ ಬಂಧು ಬಳಗಾದಿ ಬದಲು ಶರಣರ ಕರುಣದಲ್ಲಿ ಬೆಳೆದನೆಂದು ಹೇಳುವಳು. ಅಂತೆಯೇ ಬಹುಶಃ ತನಗೆ ಅಲಭ್ಯವಾದ ನಿಜವಾದ ಹಾಲು ತುಪ್ಪಾದಿಗಳ ಸುಖಕ್ಕೆ ಬದಲಾಗಿ ಭಾವ ಸುಜ್ಞಾನಗಳ ಪಾರಮಾರ್ಥಗಳನ್ನೇ ಹಾಲು ತುಪ್ಪ ಸಕ್ಕರೆ ಎಂದು ಭಾವಿಸಿರುವಳು. ತಾನು ಲೌಕಿಕ ಗಂಡನೊಂದಿಗೆ ಮದುವೆಯಾಗಿ ತವರಿಂದ ಹೊರಡುವಾಗ ತವರಿಗೆ ಒಳ್ಳೆಯ ಹೆಸರು ತರುವುದನ್ನ ಹೇಳುವುದನ್ನೇ ಇಲ್ಲಿ ಅಕ್ಕ ತನ್ನ ಧಾರ್ಮಿಕ ಜೀವನದ ಸಂದರ್ಭಕ್ಕೆ ಬದಲಿಸಿಕೊಂಡು ಹೇಳುವಳು. ಇದು ಕಳೆದುಕೊಂಡದ್ದರ ಕಾಲ್ಪನಿಕ ಪುನರ್ಸೃಷ್ಟಿ ಅಂತ. ಅನಿಮಿಷ, ಮುರಳಶಂಕರ ದೇವ, ಅಲ್ಲಮ, ಬೊಮ್ಮಣ್ಣ, ಜೊಮ್ಮಣ್ಣ, ಬಸವಣ್ಣ ಹೀಗೆ ಎಲ್ಲರನ್ನ ಸ್ಮರಿಸುತ್ತದೆ ಅಕ್ಕ ಮಹಾದೇವಿಯ 19ನೇ ವಚನ. ಅದರ ವಿವರ ಇಲ್ಲಿ ಅನವಶ್ಯ. ಇನ್ನು ಶಿವಭಕ್ತಿಯಿಂದ ಶಿವಶರಣರ ಸಂಘವನ್ನ ಪಡೆದ ಅಕ್ಕ ಕಿನ್ನರನಂತಹ ಸೋದರ, ಚನ್ನಮಲ್ಲಿಕಾರ್ಜುನಂತಹ ಗಂಡ ಇರಲು ತನ್ನಂತಹ ಪುಣ್ಯವಂತೆ ಭಾಗ್ಯವಂತೆ ಯಾರಾದರೂ ಉಂಟೆ ಎಂದು ಆಕೆ ಸಂತಸ ಪಟ್ಟು 7 ಜನ್ಮದಲ್ಲಿ ಶಿವಭಕ್ತರೇ ಬಂಧುಗಳು ಎನ್ನುವಳು. ಆಕೆ 7 ಜನ್ಮದಲ್ಲಿ ನನಗೆ ಶಿವಭಕ್ತರೇ ಬಂಧುಗಳು ಅಂತ ಹೇಳ್ತಾಳೆ 94ನೇ ವಚನದಲ್ಲಿ. ಅದೇ ರೀತಿ ಪರರೊಡತಣ ಮಾತು, ಪರರೊಡತಣ ಗೊಟ್ಟಿ ಅಂದ್ರೆ ಗೋಷ್ಠಿ ನಮಗೇಕೆ, ಲೋಕದ ಮಾನವರೊಡನೆ ಚನ್ನಮಲ್ಲಿಕಾರ್ಜುನನ ಒಲವಿಲ್ಲದವರೊಡನೆ ನಮಗೇತರ ವಿಚಾರ ಎಂದು ಅಕ್ಕ ಮಹಾದೇವಿ 274ನೇ ವಚನದಲ್ಲಿ ಪ್ರಶ್ನೆ ಮಾಡ್ತಾಳೆ. ನರಜನ್ಮ, ಹರಭಕ್ತಿ, ಗುರುಕಾರುಣ್ಯ, ಲಿಂಗಜಂಗಮ ಸೇವೆ, ಸತ್ಯ ಶರಣಾನುಭವ ಇಂತಿವನ್ನು ಅರಿದು ಪಡೆದು ಶಿವಶರಣರ ಅನುಭವದಲ್ಲಿ ನಲಿದಾಡಿ ಎಂದು ತನಗೆ ತಾನೇ ಸಂಬೋಧಿಸಿಕೊಂಡಿರುವಳು. ನೋಡು, ಇದರಲ್ಲೇ ನೀನು ಸುಖವನ್ನು ಕಾಣು ಅಂತ ಹೇಳಿ ಅದು 273ನೇ ವಚನದಲ್ಲಿ. ಶಿವಭಕ್ತರ ಮನೆಯಂಗಳವೇ ವಾರಣಾಸಿ, ಪುರಾತನರ ಮನೆಯಂಗಳದಲ್ಲಿ ಅಷ್ಟಾಷಷ್ಟಿ ತೀರ್ಥಗಳು ನೆಲೆಸಿರುವವು. ಆದ್ದರಿಂದ ವಿರಕ್ತಿ ಬೆದೆಯಾಗೆ, ಭಕ್ತಿ ಮೊಳೆಯಾಗೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನ, ನಿಮ್ಮ ಭಕ್ತರ ಮನೆಯಂಗಳ ಪ್ರಯಾಗದಿಂದ ಗುರುಗಂಜಿ ಅಧಿಕ,
ನೋಡ ಎನ್ನುವಳು ಅಕ್ಕ ಮಹಾದೇವಿ 371ನೆಯ ವಚನದಲ್ಲಿ. ಹೀಗೆ ಅಕ್ಕ ಮಹಾದೇವಿಯ ಈ ಒಂದು ಶರಣ ಸಂಘದ ಅನುಭವಗಳು, ಆಕೆ ಯಾರ ನೆರವು, ಯಾರ ಆಶ್ರಯ, ಯಾರ ಸುಖ ಆಕೆ ಕಳೆದುಕೊಂಡಿದ್ದಳೋ ಅದೆಲ್ಲವನ್ನು ತನ್ನ ಈ ಶರಣ ಸಂಘದಲ್ಲಿ ಕಾಣಲು ಮತ್ತು ಚನ್ನಮಲ್ಲಿಕಾರ್ಜುನನ ಸಂಘದಲ್ಲಿ ಕಾಣಲು ಬಯಸ್ತಾಳೆ. ಹೀಗೆ ಆಕೆಯ ಒಂದು ಆಧ್ಯಾತ್ಮಿಕ ಪಥದ ಜೀವನದ ಒಂದು ಅನುಭವ, ಲೌಕಿಕ ಅನುಭವಕ್ಕೆ ಬದಲಾಗಿ ಆಧ್ಯಾತ್ಮಿಕ ಜೀವನದ ಅನುಭವದ ಒಂದು ಚಿತ್ರಣವನ್ನು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಇಷ್ಟು ನಾವು ಚರ್ಚೆಯನ್ನು ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.